ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಸೌಂದರ್ಯವಿದೆ. ಆದರೆ ಕೆಲವೊಮ್ಮೆ ನಾವು ನಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಂಡು ನಮ್ಮಲ್ಲಿರುವ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಅಂತಹ ಒಂದು ಕಥೆ ಇಲ್ಲಿದೆ. ಬುದ್ಧಿವಂತ ಕಾಗೆಯ ಮತ್ತು ಬಣ್ಣದ ಹಕ್ಕಿಗಳ ಕಥೆ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಕಾಗೆ ಇತ್ತು. ಅದರ ಬಣ್ಣ ಕಪ್ಪಾಗಿದ್ದರಿಂದ ಅದಕ್ಕೆ ತನ್ನ ಬಗ್ಗೆ ತುಂಬ ಬೇಸರವಿತ್ತು. ಒಂದು ದಿನ ಅದು ಕಾಡಿನಲ್ಲಿ ಸುಂದರವಾದ ಬಿಳಿ ಹಂಸವನ್ನು ನೋಡಿ, ಅಬ್ಬಾ, ನೀನೆಷ್ಟು ಬೆಳ್ಳಗಿದ್ದೀಯಾ, ನೀನೇ ಜಗತ್ತಿನ ಅತ್ಯಂತ ಸಂತೋಷದ ಹಕ್ಕಿ ಇರಬೇಕು ಎಂದಿತು. ಅದಕ್ಕೆ ಹಂಸ, ನಾನೂ ಹಾಗೇ ಅಂದುಕೊಂಡಿದ್ದೆ, ಆದರೆ ನಾನು ಗಿಳಿಯನ್ನು ನೋಡಿದ ಮೇಲೆ ನನ್ನ ಯೋಚನೆ ಬದಲಾಯಿತು. ಗಿಳಿಗೆ 2 ಬಣ್ಣಗಳಿವೆ, ಅದೇ ಅತ್ಯಂತ ಸುಂದರ ಎಂದಿತು. ಕಾಗೆ ಗಿಳಿಯ ಬಳಿ ಹೋದಾಗ ಗಿಳಿ ಹೇಳಿತು, ನನಗೆ 2 ಬಣ್ಣಗಳಿವೆ ನಿಜ, ಆದರೆ ನಾನು ನವಿಲನ್ನು ನೋಡಿದಾಗಿನಿಂದ ನನ್ನ ಅಂದ ಏನೂ ಇಲ್ಲ ಅನಿಸಿತು. ಅದಕ್ಕೆ ಎಷ್ಟು ಬಣ್ಣ ಬಣ್ಣದ ಗರಿಗಳಿವೆ ಎಂದಿತು ಗಿಳಿ. ಕೊನೆಗೆ ಕಾಗೆ ಮೃಗಾಲಯಕ್ಕೆ ಹೋಗಿ ಅಲ್ಲಿದ್ದ ನವಿಲನ್ನು ಭೇಟಿಯಾಯಿತು. ನವಿಲನ್ನು ನೋಡಲು 100 ಜನರು ಸುತ್ತಲೂ ನೆರೆದಿದ್ದರು. ಜನರು ಹೋದ ನಂತರ ಕಾಗೆ ನವಿಲಿಗೆ, ನವಿಲೆ, ನೀನು ಜಗತ್ತಿನ ಅತ್ಯಂತ ಅದೃಷ್ಟವಂತ ಹಕ್ಕಿ, ನಿನ್ನನ್ನು ನೋಡಲು ಜನ ಕಾಯುತ್ತಾರೆ, ನೀನು ಎಷ್ಟು ಸಂತೋಷವಾಗಿರಬಹುದಲ್ವಾ ಎಂದಿತು. ಅದಕ್ಕೆ ನವಿಲು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೀಗೆ ಹೇಳಿತು, ನನ್ನ ಈ ಸುಂದರವಾದ ಬಣ್ಣಗಳೇ ನನಗೆ ಶಾಪವಾಗಿವೆ. ಇದೇ ಕಾರಣಕ್ಕೆ ನನ್ನನ್ನು ಈ ಪಂಜರದಲ್ಲಿ ಬಂಧಿಸಿಟ್ಟಿದ್ದಾರೆ. ನಾನು ದಿನಾಲು ಮೃಗಾಲಯದ ಪಂಜರದಲ್ಲಿದ್ದುಕೊಂಡು ಯೋಚಿಸುತ್ತೇನೆ, ಕಾಗೆಗಳಿಗೆ ಯಾರೂ ಪಂಜರದಲ್ಲಿ ಇಡುವುದಿಲ್ಲ, ಅವು ಮುಕ್ತವಾಗಿ ಆಕಾಶದಲ್ಲಿ ಹಾರಾಡಬಹುದು. ನಾನೇನಾದರೂ ಕಾಗೆಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಪ್ರತಿದಿನ ಅಂದುಕೊಳ್ಳುತ್ತೇನೆ ಎಂದಿತು. ನವಿಲಿನ ಮಾತುಗಳನ್ನು ಕೇಳಿದ ಕಾಗೆಗೆ ತನ್ನ ತಪ್ಪಿನ ಅರಿವಾಯಿತು. ಭಗವಂತ ತನಗೆ ಕೊಟ್ಟಿರುವ ಮುಕ್ತ ಜೀವನವೇ ಶ್ರೇಷ್ಠ ಎಂದು ಅರಿತು ಅಂದಿನಿಂದ ಸಂತೋಷದಿಂದ ಬದುಕಲು ಆರಂಭಿಸಿತು. ಕಥೆಯ ನೀತಿ ಏನಂದರೆ, ನಮ್ಮ ಬಳಿ ಇಲ್ಲದಿರುವುದನ್ನು ನೋಡಿ ಬೇಸರ ಪಡುವ ಬದಲು ಭಗವಂತ ನಮಗೆ ನೀಡಿರುವ ಜೀವನ ಮತ್ತು ರೂಪವನ್ನು ಗೌರವಿಸಿ ಅದರಲ್ಲಿ ತೃಪ್ತಿ ಪಡುವುದೇ ನಿಜವಾದ ಸಂತೋಷ. ಹೋಲಿಕೆ ಸದಾ ದುಃಖವನ್ನು ತರುತ್ತದೆ.